ಪೈಂಟ್ ಮಿಕ್ಸ್ ಮಾಡಿ ಅದು ಬ್ರಷ್ ಹೇಳ್ಕೊಳ ನೋಡು. ಬ್ರಷಲ್ಲಿ ಇದೆ ಬ್ರಷ್ ತಂದಿಲ್ಲ ನೀನು ಅಲ್ಲ. ನಾನು ನಿನ್ನೆ ಕೇಳಬೇಕು ಬ್ರಷಲ್ಲಿ ಅಂತ. ರೋಲರ್ ಇದ್ರೆ ಸಾಕ್ ಬಿಡು. ಅದು ಕಾರ್ನರ್ ಬ್ರಷ್ ಬೇಕು, ಚೆನ್ನಾಗಿರುತ್ತೆ. ನೀರ್ ಹಾಕ್ಲಿಲ್ವ ನಮ್ಮ ತಾಯಣೆ ಕೈಯಲ್ಲ ಅದು ಒಳ್ಳೆ ಇದ್ದಂಗ ಅದು ಸುಣ್ಣ ಇದ್ದಂಗ ಅವೆಲ್ಲ 1 ಲೀಟರ್ ಹಾಕ 1.5 ಲೀಟರ್ ಹಾಕ. ಕಲಸಿದ್ರೆ ಗಟ್ಟಿ ಆಗ್ತಾ ಇತ್ತು ಮಂಜ. ಹೌದಾ? ಹಾ ಹೌದಲ್ಲ. ಅದಕ್ಕೆ ಹಿಂದೆ ಮುಂದೆ ಕೆಲಸ ಮಾಡಿರ್ಬೇಕು. ಅಯ್ಯೋ ಇಲ್ಲ ಯಾಕತ್ತಾ ಜಾನಿ ಸಿನ್ಸ್ ಯಾಕೆ ಪ್ಲಂಬರು, ಡ್ರೈವರು, ಪೇಂಟರ್. ಇವಾಗ ನೆಕ್ಸ್ಟ್ ಏನೋ ಬಾಡಿ ಬಿಲ್ಡರ್. ಇನ್ನ ಎಷ್ಟೊಂದು ಐತೆ. ಫಾರ್ಮರ್ ಫಾರ್ಮರ್ ಅಲ್ಲ, ಪೋಲ್ಟ್ರಿ. ಪೋಲ್ಟ್ರಿ ಎಲ್ಲ ಮಾಡದೆ ಗಟ್ಟಿ ಆಗೈತೆ, ಪರವಾಗಿಲ್ಲ. ಇನ್ನ ಆಗತ್ತೆ ಕೆಲಸ ಪೈಂಟ್ ಮಿಕ್ಸ್ ಮಾಡಿ. ಎಷ್ಟಪ್ಪ, ಎಷ್ಟಕ್ಕೆ ಎಷ್ಟು ನೀರು ಮಿಕ್ಸ್ ಮಾಡಿದಿ? 4 ಲೀಟರ್ ಪೈಂಟ್ಗೆ 1.5 ಲೀಟರ್ ನೀರು. ವರ್ಕಿಂಗ್ ಹಾರ್ಡ್ ಫಾರ್ ಮೈ ಫ್ಯೂಚರ್. B.Com ಇದೇನಪ್ಪ ಫ್ಯೂಚರ್? ಇದೇ ಓನಾಗಿ ಮಾಡಬೇಕು, ಯಾರ ಕೆಲಸ ಮಾಡಬಾರ್ದು. ಎಷ್ಟಪ್ಪ ಇನ್ವೆಸ್ಟ್ ಮಾಡಿದ್ಯಾ ಹೊಸ ಬಿಸ್ನೆಸ್ಗೆ? 1 ಲಕ್ಷ ಆಗೋಯ್ತು, ಏನು ಮಾಡಬೇಕು. ಇನ್ನೊಬ್ಬ ಪಾರ್ಟ್ನರು ನೋಡಿ ಗಾಯ್ಸ್, ಆಫ್ಟರ್ B.Com ಎಕ್ಸಾಮ್ ಬರೆದ್ಮೇಲೆ ಎಲ್ಲರೂ ಪೇಂಟ್ ಹೊಡೆ ಕೆಲ್ಸಕ್ಕೆ ಹಿಡ್ದಿದ್ದಾರೆ. ಇದನ್ನೇನೋ ಬ್ಲಾಕ್ ಮಾಡ್ತೀಯಲ್ಲ. ಮಂಜ ಏನೋ ಮಾಡ್ತಿದ್ದಿ? ಮಂಜ ಏನ್ ಮಾಡ್ತಿದ್ಯಪ್ಪ? B.Com ಮುಗ್ದಿದ ತಕ್ಷಣ ಏನಾಯ್ತು ನಿಂದು? ಕೆಲಸ ಹುಡುಕೊಳ್ಳೋ, ಕೆಲಸ ಹುಡುಕ್ ಮಂಜ. B.Com ಮುಗ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ಅದಾದ್ಮೇಲೆ ಕೆಲಸ ಹುಡುಕ್ಬೇಕು. ನೀವು ಫಸ್ಟೇ ನೀವು ಕೆಲಸ ಹುಡುಕಕ್ ಹೋಗ್ತೀರಾ ಅಂದ್ರೆ ಅನುಭವಿಸೋ ಜೀವನ ಅನ್ನೋದು ಬಿಡೈತದೆ. ಅದಕ್ಕೋಸ್ಕರ ಫಸ್ಟ್ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ನೋಡಿ ನಮ್ಮ ಮಂಜ ಎಂತೆಂತ ಮಾತು ಹೇಳ್ತಾನೆ, ಇನ್ಸ್ಪಿರೇಷನ್ ಮಾತುಗಳು. ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊಸ ಬಿಸ್ನೆಸ್ ಇರ್ತವ್ರೆ. ನೋಡಿ ಬಿಸ್ನೆಸ್ ಓನರ್ ಪೇಂಟಿಂಗ್ ಕೆಲಸ ಇಳಿದವನೆ. ಎಷ್ಟು ಹಾರ್ಡ್ ವರ್ಕಿಂಗ್ ನನ್ನ ಫ್ರೆಂಡು. ಅರೆ ಪೇಂಟ್ ನೋಡ್ರೆ ನೀಟಾಗಿ ಮಿಕ್ಸೇ ಮಾಡಿಲ್ಲ, ವೇಸ್ಟ್ ಆ ಪೇಂಟು. ಪೇಂಟ್ ನೋಡಿದ್ರೆ ಕಲರ್ ಹೋಯ್ತಾನಿಲ್ಲ, ಹಂಗೆ ಇದೆ. ಎವಿನ್ ತುಂಬ ನೀರು ಹಾಕ್ಬಿಟ್ಟಿದ್ದಾರೆ. ಇನ್ನೊಬ್ಬ ಫ್ರೆಂಡು ಬೈತವನೆ. ಇನ್ನೊಬ್ಬ ಕೋನರ್ ಇವನು. ಏನ್ ಶಿವಯ್ಯ, B.Com ಎಕ್ಸಾಮ್ ಮುಗಿದ್ಮೇಲೆ ಕೆಲಸ ಹುಡುಕಕ್ ಬಿಟ್ಬಿಟ್ಟು ಏನೋ ಮಾಡ್ತಿದ್ಯಾ? ಪೇಂಟಿಂಗ್ ಕೆಲಸ ಮಾಡ್ತಿದ್ಯಲ್ಲೋ? ಇನ್ಮೇಲೆ ಇದೇ ಕೆಲಸ, ಪೇಂಟಿಂಗ್ ಕೆಲಸನೇನಾ? ಅರ್ಧ ಲೀಟರ್ ಪೇಂಟ್ ತಗೊಂಬಿಟ್ಟು 1 ಲೀಟರ್ ನೀರು ಮಿಕ್ಸ್ ಮಾಡ್ಬಿಟ್ಟವ್ರೆ. ಅದಕ್ಕೆ ಪೇಂಟ್ ಹೋಗ್ಬಿಡ್ತು. ಹೊಸ ಪೇಂಟ್ ತರ್ಬೇಕು ಇವಾಗ. ಬಜೆಟ್ ಇಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀವಿ. ಶಿಷ್ಯ ಒಂದು ಕೆಲಸ ಮಾಡೋದು, ಇನ್ನೊಂದು ಡಬ್ಬಿ ತಗೊಂಡ್ಬಿಟ್ಟು ಪೇಂಟ್ ಹಿಂಗೆಲ್ಲ ಇದ್ರೆ ನೋಡೋ ಒಳ್ಳೆಯದೇ ವೇಸ್ಟು.
ಸಲ ಫುಲ್ ಏರ್ ಹೊಡೆಯೋಣ, ಎರಡನೇ ಹೊಡೆದು ಹಂಗಾಗಿ ಹೊಡೆಯೋಣ. ಡಬಲ್ ಕೆಲಸ ಯಾಕೆ ಮಾಡ್ಬೇಕಂತ ನೀರು ಜಾಸ್ತಿ ಆಗ್ಬಿಟ್ಟೈತೆ ಮತ್ತೆ ಅದಕ್ಕೆ ಕುತ್ಕೊಂತಲ್ಲ. ಕಾಲೇಜಲ್ಲಿ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಮಾಡೋದು ಅಂತ ನೋಡ್ಬಿಟ್ಟು ಇಲ್ಲಿ ಪೇಂಟ್ ಹೆಂಗ್ ಮಾಡೋದು ಅಂತ ನೋಡ್ತಾವ್ರಿ ಇವರೆಲ್ಲ. ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಡಿಡಿಯೋದು ನೋಡ್ಬಿಟ್ಟು ಪೇಂಟ್ ಹೊಡಿತಾವನೆ. ನಮ್ಮ ಕಾಲೇಜ್ ಟಾಪರ್ ಇವನು. ವೈಟ್ ಪೇಂಟ್ ಹಿಂಗೆ ಬರುತ್ತೆ, ಸುಣ್ಣ ಆದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೀನು ವೈಟ್ ಪೇಂಟ್ ಹಾಕ್ಬಿಟ್ಟು ಅದ್ರ ಮೇಲೆ ನೋಡಿ ಏನು ಪ್ಲಾನಿಂಗ್ ಇಲ್ಲದೆ ಎಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವ ನನ್ನ ಫ್ರೆಂಡ್ಸು. ಅದಕ್ಕೆ ಇವನು ಕೋ-ಓನರು. ಡಬಲ್ ತ್ರಿಬಲ್ ಹೊಡಿತಿದ್ದೆ ಒಂದು ನೀನು. ಬರ್ದಿರೋ ಕಡೆ ಮಾತ್ರ ಕಲರ್ ಗೀಚಿರೋ ಕಡೆ ಎಲ್ಲ ಗೀಚನಾ. ನೋಡಿ ಗೈಸ್ ಏನು ಪೇಂಟ್ ಹೊಡಿರೋದು ಕಾಣಿಸಿದ್ಯಾ? ಅಲ್ಲಿ ಪೇಂಟ್ ಬೀಳ್ತಿಲ್ಲ ಅಂದ್ರೆ ಇವನು ತುಂಬಾ ಸಿನ್ಸಿಯರ್ ಆಗಿ ಪೇಂಟ್ ಹೊಡಿತವನೆ. ಅಲ್ಲಿ ಪೇಂಟ್ ಅಂತಾನೆ ಕಾಣ್ತಿಲ್ಲ, ಆರು ಪೇಂಟ್ ಹೊಡಿತಾನೆ. ಇವನು ತುಂಬಾ ಲೆಜೆಂಡ್. ಇವನು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನೆ. ಆ ಸಂಬಳ ಗಿಂಬಳ ಏನು ಕೊಡಲ್ಲ. ಇವನು ತುಂಬಾ ಸೀರಿಯಸ್ ಸ್ಟೂಡೆಂಟು, ಟಾಪರು. ಆರು ಇವತ್ತು ನಮ್ಮ ಜೊತೆ ತಿರ್ಗಂಗೆ ಕೆಲಸ ಮಾಡಕ್ ಬಂದವನೆ. ಇವನು ನೋಡ್ರಿ MNC ಕೆಲಸ ಸಿಕ್ಕಿರೋ ತರ ಓವರ್ ಆಕ್ಟಿಂಗ್ ಮಾಡ್ತಾನೆ. ಯಾರು ಎಲ್ಲೂ ಕೆಲಸ ಸಿಕ್ಕಿಲ್ಲ. ಅದು ಕಣೋ ನಾನು ಹೇಳ್ತಿರೋದು TNS ಅದು ಸಿಕ್ಕೈತೆ. ಹಾ 33, 34 ಒಂದು ಐಡಿಯಾ ಹೇಳ್ಕೊಡ್ತಿದ್ದಾನೆ ನನ್ನ ಫ್ರೆಂಡಿಗೆ. ಏನು ಐಡಿಯಾ ಹೇಳ್ಕೊಟ್ರು ಅದು ಪೇಂಟ್ ಯಾಕೋ ಕಾಣ್ತಿಲ್ಲ. ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಇವನಿಗೂ ಕೊಡ್ತಾರೆ ನಾವು ಪೇಂಟ್ ಹೊಡಿಯಕ್ಕೆ ಅಂತ. ಯಾರು ಕೊಡ್ತಿಲ್ಲ. ಎಕ್ಸಾಮ್ ನೆನ್ನೆ ತಾನೇ ಮುಗಿಸಿದ್ದಾರೆ. ಇವತ್ತು ಆಲ್ರೆಡಿ ಪೇಂಟಿಂಗ್ ಕೆಲಸ ಹೇಳ್ತಾರೆ. ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟೈತಿ ಎಕ್ಸಾಮಲ್ಲಿ ಫೇಲ್ ಆಯ್ತೀವಿ ಅಂತ. ಫ್ಯೂಚರ್ ಏನ್ ಮಾಡೋದು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಪೇಂಟಿಂಗ್ ಕೆಲಸಕ್ಕೆ ಇಳಿದ್ಬಿಟ್ಟವ್ರೆ. ಇಲ್ಲಿ 3 ಜನ ಫುಲ್ ಡಿಸ್ಕಸ್ ಮಾಡ್ತವ್ರೆ ಏನ್ ಮಾಡೋದು ಇವಾಗ ಫ್ಯೂಚರ್ ಅಲ್ಲಿ ಅಂತ. ನೋಡಿ ನಮ್ಮ ಪಟೇಲ ಪೇಂಟ್ ಹೊಡಿತಿದ್ದಂಗೆ ಫುಲ್ ಕಲರ್ ಬರ್ತಿದೆ ಪೇಂಟಿಂಗು. ನಮ್ಮ ಪಟೇಲನ ಕೈಯಲ್ಲಿ ಏನೋ ಇದೆ. ಪಟೇಲನ ಉಷ್ಣ ಅಂತಾನು ಕರಿತೀವಿ ನಾವು. ಇವನಂತೂ ಏನ್ ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಹೊಡಿತಾನ ಪೇಂಟು. ಪೇಂಟ್ಗೆ ನೀರು ಮಿಕ್ಸ್ ಮಾಡೋದು, ಇನ್ನೇನೋ ಬೇರೆ ಮಿಕ್ಸ್ ಮಾಡೋದು ಏನೋ ಗೊತ್ತಾಯ್ತಲ್ಲ. ಈ ಗಲೀಜ್ ಒಳಗಡೆ ಬೂಮರ್ ತಿಂತವನೆ. ಏನು ಅಂತ ನೋಡ್ತಿದ್ದೀರಾ? ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊಸ ಬರ್ಡ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಬ್ರೀಡಿಂಗ್ ಬಿಸ್ನೆಸ್ಸು. ಇನ್ವೆಸ್ಟ್ಮೆಂಟ್ 4 ಲಕ್ಷ ಫುಲ್ ಸಾಲ. ನಾವೆಲ್ಲ ಸುಮ್ಮನೆ ಅವ್ರಿಗೆ ಹೆಲ್ಪ್ ಮಾಡಕ್ ಬಂದಿದ್ದೀವಿ. ಅರೆ ಇವ್ನು ಮಾತ್ರ ಎಕ್ಸಾಮಲ್ಲಿ ಫೇಲ್ ಆಯ್ತಾನೆ ಅಂತ ಮೊದಲೇ ಗೊತ್ತಾಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಳ್ಳೋಕೆ ಪೇಂಟ್ ಹೊಡೆಯೋಕೆ ಎಲ್ಲ ಬಂದವನೆ.
ಹೊಡಿತಿರಲ್ಲ ಟ್ಯಾಪ್ ಸಾಕಾಯ್ತಲ್ಲ ಅಲ್ಲಿ ಅಲ್ಲೆಲ್ಲ ಹೊಡಿತಿರೋದು ಹಾ ಏನೋ ಟಾಪರ್ ಏನೋ ಸಜೆಷನ್ ಕೊಡ್ತವನೆ. ಇನ್ನೊಂದು ಹೇಳ್ಕೋಬೇಕು ಅಷ್ಟೇ. ಯಾವ ಬೇರದ ಮೇಲೆ ಮಾಡಿದ್ರಿ ಬಿಸ್ನೆಸ್ನ ನೀವು? ಆರು ತಿಂಗಳು ಕಾಲೇಜಿಗೆ ಬರಲಿಲ್ಲ, ಈ ಬಿಸ್ನೆಸ್ ಮಾಡಬೇಕು ಅಂತ ಫುಲ್ ಪ್ಲಾನಿಂಗ್ ಎಲ್ಲ ಮಾಡಿ ಬಿಸ್ನೆಸ್ ಎಕ್ಸಿಕ್ಯೂಷನ್ ಮಾಡ್ತಾನೆ. ನೋಡ್ಕೊಳ್ಳಿ ಇವ್ನ ಮುಖಾನ. ಬರ್ಡ್ಸ್ ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಹೊಸ ಪೇಂಟ್ ತರಕ್ಕೆ ಬಜೆಟ್ ಇಲ್ಲ, ಅದಕ್ಕೆ ಇದೇ ಪೇಂಟ್ ಹೆಂಗೆ ಅಡ್ಜಸ್ಟ್ ಮಾಡ್ತಾ ಇದೀವಿ. ಇದು ನೋಡಿ, ಇದೇ ನಮ್ಮ B.Com ಮುಗಿದ ತಕ್ಷಣ ಮೊದಲನೇದಾಗಿ ನಮ್ಮ ಗಾಯ್ಸ್ ಎಲ್ಲ ಸೇರ್ಕೊಂಡು ಹೊಸ ಲಾಗ್ ಮಾಡ್ತಾ ಇದೀವಿ. ಎಲ್ಲ ಸಪೋರ್ಟ್ ಮಾಡಬೇಕು. ಬಾಯ್ಸಾ ಆಯ್ತು ಬಿಡ್ರಿ, ಗಾಯ್ಸ್ ಅಲ್ಲಿ ಬಂತೆ ನೋಡ್ರಿ, ಬಾಯ್ಸ್ ಅನ್ಬೇಕಂತೆ. ನೋಡಿ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದೆ ನಮ್ಮ ಹುಡುಗ. ನಮ್ಮ ಹುಡುಗ ಒಂದು 3 ವರ್ಷ ಕಾಲೇಜಿಗೆ ಹೋಗ್ಲೇ ಫುಲ್ಲು ಈ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ 3 ವರ್ಷ ಫುಲ್ ಇಂಜಿನಿಯರಿಂಗ್ 3 ವರ್ಷ ಪ್ಲ್ಯಾನ್ ಮಾಡಿ ಇವತ್ತು ಎಕ್ಸಿಕ್ಯೂಷನ್ ಮಾಡ್ತಿದ್ದಾನೆ. B.Com ಮುಗಿದ ತಕ್ಷಣ ಏನು ಲೈಫು ಅಂತ ನೋಡ್ಕೊಳ್ಳಿ ನಮ್ಮ ಹುಡುಗಂದು. ಈ ದಿನ ಫುಲ್ಲು ಇಲ್ಲಿರೋರ್ ಮನೆ ಎಲ್ಲ ಇಲ್ಲಿಂದ 15 ಕಿಲೋಮೀಟರ್ ಇದೆ. ಅಲ್ಲಿಂದ ಇಲ್ಲಿ ಮಾಡಿದೀವಿ ನಾವು. ನೋಡಿ ನಮ್ಮ ಕಾಲೇಜ್ ಟಾಪರ್ ಪೇಂಟಿಂಗ್ ಹೊಡಿಯೋ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಸಕಲ ಕಲಾ ಬಲ್ಲವ, ಎಲ್ಲ ಕೆಲಸನೂ ಬರುತ್ತೆ ಇವನಿಗೆ. MNC ಕೆಲಸ ಹುಡುಕ್ತಿದ್ದಾನೆ, ಆದ್ರೆ ಎಲ್ಲೂ ಕೆಲಸ ಸಿಗ್ತಿಲ್ಲ. ನಮ್ಮ ಗ್ಯಾಂಗಲ್ಲಿ ದೊಡ್ಡ ಸುಳ್ಳ ಅಂದ್ರೆ ಇವನೇನೆ. ಎಲ್ಲಿ ಕೆಲಸ ಎಲ್ಲ ಕಡೆ ಇಂಟರ್ವ್ಯೂ ಕೊಡ್ತಾನೆ, ಆದ್ರೆ ಎಲ್ಲೂ ಕೆಲಸ ಸಿಗ್ತಲ್ಲ. ನಮ್ಮ ಅದೇ ಹೇಳ್ಕೊಳಕ್ ನಾಚಿಕೆ ಪಾಪ ಹುಡುಗಂಗೆ. ನೋಡಿ ನಮ್ಮ ಸ್ಕೂಲು ಕಾಲೇಜೆಲ್ಲ ಟಾಪರು. ಇವತ್ತು ಎಂತ ಕೆಲಸ ಮಾಡ್ತಿದ್ದಾನೆ, ಬಿಸ್ನೆಸ್ ಮಾಡ್ತಿದ್ದಾನೆ. ಸಪೋರ್ಟ್ ಮಾಡಿ ಇವನಿಗೆ ಎಲ್ಲರಿಗೂ. ನೋಡಿ ನನಗೆ ಕೆಲಸ ಮಾಡಕ್ ಕೇಳ್ತಿದ್ದಾರೆ ಇವರೆಲ್ಲ, ನನಗೆ ಲಾಗ್ ಮಾಡಕ್ ಬಿಡ್ತಿಲ್ಲ.